Hello students, welcome to Physics Pep Talk. This is Deepthi, your chemistry lecturer. ಸೊ ಇವತ್ತು ನಾನು ಆಲ್ಡಿಹೈಡ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್, ಆಲ್ಡಿಹೈಡ್ ಕೀಟೋನ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂತ ನೋಡೋಣ. ಓಕೆನಾ? ಸೊ ಈ ಚಾಪ್ಟರ್ ಇಂದ ನೀವು ಟೋಟಲ್ ಆಗಿ 12 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಅದರಲ್ಲಿ ಒನ್ ಮಾರ್ಕ್ಸ್ ಅಲ್ಲಿ MCQ ಆರ್ ಫಿಲಿಂಗ್ ದ ಬ್ಲಾಂಕ್ಸ್. ಓಕೆನಾ? ಸೊ 1 ಮಾರ್ಕ್ಸ್ ಅಲ್ಲಿ ನಿಮಗೆ ಎಷ್ಟು ಕ್ವಶನ್ ಇರುತ್ತೆ ಅಂದ್ರೆ 2 ಕ್ವಶನ್ ಇರುತ್ತೆ. 1 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ ಇದೆ. ಅದರಲ್ಲಿ MCQ ಅಲ್ಲೇ 2 ಕ್ವಶನ್ ಕೇಳಬಹುದು, ಇಲ್ಲದಿದ್ರೆ ಒಂದು ಕ್ವಶನ್ MCQ, ಇನ್ನೊಂದು ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳಬಹುದು. ಸೊ ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಕ್ವಶನ್, ಸೊ 1 ಮಾರ್ಕ್ಸ್ ಅಲ್ಲಿ 2 ಆಯ್ತು, ಇನ್ನು 5 ಮಾರ್ಕ್ಸ್ ಅಲ್ಲಿ ಇರೋದು ನೆಕ್ಸ್ಟ್ ಕ್ವಶನ್, ಅದು ಪಾರ್ಟ್ ಡಿ. ಸೊ 5 ಮಾರ್ಕ್ಸ್ ಅಲ್ಲಿ ಎಷ್ಟು ಕ್ವಶನ್ ಇರುತ್ತೆ ಅಂದ್ರೆ 2 ಕ್ವಶನ್ ಇರುತ್ತೆ. ಸೊ 5 2s 10 ಮಾರ್ಕ್ಸ್ ನೀವು ಪಾರ್ಟ್ ಡಿ ಅಲ್ಲಿ ಅಟೆಂಡ್ ಮಾಡ್ತೀರಾ. ಸೊ ಟೋಟಲ್ ಆಗಿ ನಿಮ್ಗೆ 12 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಆಲ್ಡಿಹೈಡ್ ಕೀಟೋನ್ಸ್ ಅಂದ ತಕ್ಷಣ ಸ್ಟೂಡೆಂಟ್ಸ್ ಗೆ ತುಂಬಾ ಕಷ್ಟ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ, ಸೊ ಪಾರ್ಟ್ ಡಿ ಅಲ್ಲಿ ನಿಮ್ಗೆ 2 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಈಸಿ ಇರುತ್ತೆ. ಸೊ ಆಲ್ಮೋಸ್ಟ್ ಫಿಕ್ಸ್ಡ್ ಕ್ವಶನ್. ಸೊ 2+2+1 ಅಂತ ಬರುತ್ತೆ. ಸೊ 5 ಮಾರ್ಕ್ಸ್ ಡೈರೆಕ್ಟ್ ಕ್ವಶನ್ ಇಲ್ಲ, ನಿಮ್ಗೆ ಕೆಮಿಸ್ಟ್ರಿಯಲ್ಲಿ ಗೊತ್ತಿರಬೇಕು. ಸೊ 5 ಮಾರ್ಕ್ಸ್ ಅಲ್ಲಿ ಆಲ್ಡಿಹೈಡ್ ಕೀಟೋನ್ಸ್ ಅಲ್ಲಿ ಯಾವ ತರ ಕ್ವಶನ್ ಬರುತ್ತೆ, 2+2+1. ಸೊ ನೇಮಿಂಗ್ ರಿಯಾಕ್ಷನ್ ಆಗಿರಬಹುದು, ಮೆಕ್ಯಾನಿಸಮ್ ಆಗಿರಬಹುದು. ಸೊ ಈ ತರ ನಿಮ್ಗೆ ಕ್ವಶನ್ಸ್ ಬರುತ್ತೆ. ಸೊ ಆ ಫಿಕ್ಸ್ಡ್ ಕ್ವಶನ್ ಯಾವುದು ಅಂತ ನೋಡ್ತಾ ಹೋಗೋಣ. ಅದ್ರ ಜೊತೆ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ ಅಲ್ಲಿ, ಸೊ 2+2+1 ಅಲ್ಲಿ ನಿಮಗೆ ಈ 2 ಮಾರ್ಕ್ಸ್ 1 ಮಾರ್ಕ್ಸ್ ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಓಕೆನಾ? ಸೊ ಹಾಗಾಗಿ ಆಲ್ಡಿಹೈಡ್ ಕೀಟೋನ್ಸ್ ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಸೊ ಫಿಕ್ಸ್ಡ್ ಕ್ವಶನ್ ಯಾವ್ದಿದೆ ಅಂತ ನೋಡ್ತಾ ಹೋಗೋಣ. ರೈಟ್? ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಅದೇ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ ಬೈ ನೈಟ್ರೈಲ್ಸ್. ಈ ಚಾಪ್ಟರ್ ಏನ್ ತಪ್ಪು ಮಾಡ್ತೀರಾ ಅಂತಂದ್ರೆ, ಓದಿರ್ತೀರಾ ಬಟ್ ಆ ಕ್ವಶನ್ ಕೊಟ್ಟಾಗ ಅರ್ಥ ಮಾಡ್ಕೊಳ್ಳೋ ಗೊತ್ತಾಗ್ತಿರಲ್ಲ. ಅದೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಆಲ್ಡಿಹೈಡ್ ಕೀಟೋನ್ಸ್ ಅಲ್ಲಿ. ಇನ್ನೇನ್ ದೊಡ್ಡ ಕಷ್ಟ ಇಲ್ಲ. ಏನಿದ್ರು ಅಪ್ಲೈಡ್ ಕ್ವಶನ್ ನಿಮ್ಗೆ 2 ಮಾರ್ಕ್ಸ್, ಅದೇ 2+1 ಅಂದ್ರೆ 3 ಮಾರ್ಕ್ಸ್ ಗೆ ಅಬವ್ ಕೊಡ್ತಾರೆ ಅಷ್ಟೇ. ಬಿಟ್ರೆ ಇನ್ ಮಿಕ್ಕಿದ್ದು 5+2 ಏನಿದೆ, 5 6 7 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು ಪಾರ್ಟ್ ಡಿ ಅಲ್ಲಿ. ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಇದ್ರಲ್ಲಿ. ಓಕೆ? ಸೊ ನೋಡಿ, ಆಕ್ಚುಲಿ ರಿಯಾಕ್ಷನ್ ನ ಸ್ಟೀಫನ್ಸ್ ರಿಡಕ್ಷನ್ ಅಂತ ಕರೆಯೋದು. ಎಲ್ಲರೂ ಏನ್ ಮಾಡ್ಬಿಟ್ಟಿರ್ತೀರ, ಡೈರೆಕ್ಟ್ ಆಗಿ ಸ್ಟೀಫನ್ಸ್ ರಿಡಕ್ಷನ್, ಸೊ ಅದ್ರ ರಿಯಾಕ್ಷನ್ ಏನು ಅಂತ ಓದ್ಕೊ ಬಂದಿರ್ತೀರ. ಯಾವಾಗ ಅವರು ಕ್ವಶನ್ ರೈಟ್ ದಿ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ ಬೈ ನೈಟ್ರೈಲ್ಸ್ ಅಂತ ಕೇಳ್ತಾರೆ, ನಿಮಗೆ ಯಾವ ಕ್ವಶನ್ ಅಪ್ಪ ಇದನ್ನ ಓದೇ ಇಲ್ಲ ಅನ್ನೋ ತರ ನಿಮ್ ತಲೆಗೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಕ್ವಶನ್ ಹೇಗ್ ಕೇಳ್ತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟೀಫನ್ ರಿಡಕ್ಷನ್ ಅಂತ ಡೈರೆಕ್ಟ್ ಆಗಾರು ಕ್ವಶನ್ ಕೇಳಿ, ಇಲ್ಲದಿದ್ರೆ ಸೊ ಏನು ಆಲ್ಡಿಹೈಡ್ ಇಸ್ ಪ್ರಿಪೇರ್ಡ್ ಫ್ರಮ್ ನೈಟ್ರೈಲ್ ಅಂತ ಕ್ವಶನ್ ಕೇಳಿದ್ರು ಸ್ಟೀಫನ್ ರಿಡಕ್ಷನ್, ಇಲ್ಲದಿದ್ರೆ ಎಕ್ಸಾಂಪಲ್ ಆಗು ಕೇಳಬಹುದು. ಸೊ ಈಗ ನಾನು ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಹೌದಾ? ಏನ್ ಎಕ್ಸಾಂಪಲ್? ನಿಮ್ಗೆ ಏನ್ ಪ್ರಿಪರೇಷನ್ ಮಾಡ್ತಾ ಇದೀವಿ, ಅಸಿಟಾಲ್ಡಿಹೈಡ್ ಪ್ರಿಪೇರ್ ಮಾಡ್ತಿದೀವಿ. ಯಾವ್ದ್ರಿಂದ? ಈಥೇನ್ ನೈಟ್ರೈಲ್ ಇಂದ ಪ್ರಿಪೇರ್ ಮಾಡ್ತಾ ಇದೀವಿ. ಸೊ ಕ್ವಶನ್ ಹೇಗ್ ಕೇಳ್ಬೋದು ಹೇಳಿ, ಪ್ರಿಪರೇಷನ್ ಆಫ್ ಅಸಿಟಾಲ್ಡಿಹೈಡ್ ಬೈ ಈಥೈಲ್ ನೈಟ್ರೈಲ್ ಪ್ರಿಪರೇಷನ್ ತೋರಿಸಿ ಅಂತ ಕೊಡ್ತಾರೆ. ರೈಟ್ ದಿ ಪ್ರಿಪರೇಷನ್ ಆಫ್ ಅಸಿಟಾಲ್ಡಿಹೈಡ್ ಬೈ ಯೂಸಿಂಗ್ ಈಥೇನ್ ನೈಟ್ರೈಲ್ ಅಂತ ಕೇಳಿದ್ರು ಸೇಮ್ ಸ್ಟೀಫನ್ ರಿಡಕ್ಷನ್. ಅರ್ಥ ಆಗ್ತಿದ್ಯಾ? ಸೊ ಕ್ವಶನ್ ಹೇಗೆ ಅಪಿಯರ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ, ಸೊ ಅವಾಗ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಕ್ ಆಗುತ್ತೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ. ಓಕೆ? ಇದು ಫಸ್ಟ್ ಥಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದ್ರಲ್ಲೂ ಆಲ್ಡಿಹೈಡ್ ಅಂಡ್ ಕೀಟೋನ್ಸ್ ಅಲ್ಲಿ ಈ ತರ ಕ್ವಶನ್ಸ್ ಜಾಸ್ತಿ ಇರುತ್ತೆ, ಡೈರೆಕ್ಟ್ ಕ್ವಶನ್ಸ್ ಇರೋದಕ್ಕಿಂತ. ಸೊ ಆದ್ಮೇಲೆ ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ರಿಯಾಕ್ಷನ್ ಬರೀಬೇಕಾದ್ರೆ ಯಾವಾಗ್ಲೂ ಎಕ್ಸಾಂಪಲ್ಸ್ ಯೂಸ್ ಮಾಡಿ. ಸ್ಟೀಫನ್ ರಿಡಕ್ಷನ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ CH3C ಟ್ರಿಪಲ್ ಬಾಂಡ್ N2H, ಸೊ ಬ್ರಾಕೆಟ್ ಯೂಸ್ ಮಾಡ್ಕೊಂಡಿದೀವಿ H. ಸೊ ಆಮೇಲೆ ನಿಮ್ಗೆ ರಿಯೇಜೆಂಟ್ಸ್, ಆರೋ ಮಾರ್ಕ್ ಮೇಲೆ ಏನ್ ರಿಯೇಜೆಂಟ್ ಕೊಟ್ಟಿದೀವಿ, ಸ್ಟ್ಯಾನಸ್ ಕ್ಲೋರೈಡ್ ವಿತ್ ಕಾನ್ಸಂಟ್ರೇಟೆಡ್ HCl, ಇದು ರಿಯೇಜೆಂಟ್. ಸೊ ಅವಾಗ ನಿಮಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ಯಾವಾಗ ಈ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಏನ್ ಬರುತ್ತೆ ಅದಕ್ಕೆ ಹೆಸರು ಬರೀಲೇಬೇಕಂತೇನಿಲ್ಲ. ಸೊ ಬರೀಬಹುದು, ಇಲ್ಲದಿದ್ರು ಇರಬಹುದು, ಬಟ್ ಫೈನಲ್ ಪ್ರಾಡಕ್ಟ್ ಅಂಡ್ ರಿಯಾಕ್ಟೆಂಟ್ ಅಂತೂ ಬರೀಲೇಬೇಕು. ನಿಮ್ಗೆ 2 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗ್ಬೇಕು ಅಂದ್ರೆ. ಅದಾದ್ಮೇಲೆ ರಿಯೇಜೆಂಟ್ ಆರೋ ಮಾರ್ಕ್ ಮೇಲೆ ಏನಿದೆ ಇದನ್ನು ಮೆನ್ಷನ್ ಮಾಡ್ಲೇಬೇಕು ಕಂಪಲ್ಸರಿ. ಸೊ ಮೆನ್ಷನ್ ಮಾಡೋದಿದ್ರೆ ಮಾರ್ಕ್ಸ್ ಹೋಗುತ್ತೆ. ಇದೇ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಈಕ್ವೇಶನ್ ಗೆ, 1 ಮಾರ್ಕ್ಸ್ ನೇಮಿಂಗ್ ದಿ ರಿಯಾಕ್ಷನ್. ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಇದನ್ನೇ ಎಕ್ಸ್ಪ್ಲೈನ್ ಅಂತ ಕೇಳಿದ್ರೇನೆ ಇಲ್ಲಿ ಹೆಸರು ಬರೆದ್ರೆ ಸಾಕು, ಎಕ್ಸ್ಪ್ಲೈನ್ ಮಾಡೋದು ಹಾಗೆ.
ಓಕೆನಾ. ಇಲ್ಲೊಂದು ಸೆಂಟೆನ್ಸ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡಬಹುದು. when ethane nitrile reacts with stannous chloride with concentrated H2SO4 to form acetaldehyde is called Stephan reduction ಅಂತಾರು ಹೇಳ್ಬೋದು. ಅರ್ಥ ಆಗ್ತಿದ್ಯಾ ಹೇಗೆಲ್ಲ ಆನ್ಸರ್ಸ್ ಬರೀಬಹುದು ಅಂತ. ಸೊ ಅದಾದ್ಮೇಲೆ 2 ಮಾರ್ಕ್ಸ್ ಕ್ವಶನ್ ಆಯ್ತು. ಇದ್ರಲ್ಲಿ ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವ್ದು ಕೇಳಬಹುದು? ಸೊ ವಾಟ್ ಈಸ್ ದಿ ರಿಯೇಜೆಂಟ್ ಯೂಸ್ಡ್ ಇನ್ ಸ್ಟೀಫನ್ ರಿಡಕ್ಷನ್ ಅಂತ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸೊ ಅವಾಗ ರಿಯೇಜೆಂಟ್ ಏನಿದೆ ಇಲ್ಲಿ 1 ಮಾರ್ಕ್ಸ್ಗೆ, ಸೊ ಇದನ್ನ ಬರೀಬೇಕಾಗುತ್ತೆ. ಸ್ಟ್ಯಾನಸ್ ಕ್ಲೋರೈಡ್ ಪ್ಲಸ್ ಕಾನ್ಸಂಟ್ರೇಟೆಡ್ HCl ನ ಯೂಸ್ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಇದು 1 ಮಾರ್ಕ್ಸ್ ಕ್ವಶನ್. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ಎಥಾರ್ಡ್ ರಿಯಾಕ್ಷನ್. ಇದ್ರಲ್ಲೂ ಸೇಮ್ ಎಥಾರ್ಡ್ ರಿಯಾಕ್ಷನ್ ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ನಿಮ್ಗೆ ತುಂಬಾ ಸಿಂಪಲ್ ಆಗೋಗುತ್ತೆ, ಬರ್ದು ಬಿಡ್ತೀರಾ. ಎಕ್ಸ್ಪ್ಲೇನ್ ಎಥಾರ್ಡ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್ ಅಂತ ಕೇಳಿರ್ತಾರೆ. ಓಕೆನಾ. ಸೊ ಟಾಲಿನ್ಸ್ ಅಂತ ಬರೋದು, ಫೈನಲ್ ಪ್ರಾಡಕ್ಟ್ ಬೆನ್ಸಾಲ್ಡಿಹೈಡ್ ಬರೀತೀರಾ, ರಿಯಾಕ್ಷನ್ ಎಲ್ಲ ನೀಟಾಗಿ ಬರೀತೀರಾ, 2ಗೆ 2 ಮಾರ್ಕ್ಸ್ ಸಿಗುತ್ತೆ. ಬಟ್ ಅದೇ ಕ್ವಶನ್ ನಿಮಗೆ ಪ್ರಿಪರೇಷನ್ ಆಫ್ ಬೆನ್ಸಾಲ್ಡಿಹೈಡ್ ಬೈ ಯೂಸಿಂಗ್ ಟಾಲಿನ್ ಬರೀರಿ ಅಂತ ಕೇಳಿರ್ತಾರೆ. ರೈಟ್ ದಿ ಪ್ರಿಪರೇಷನ್ ಆಫ್ ಬೆನ್ಸಾಲ್ಡಿಹೈಡ್ ಫ್ರಮ್ ಟಾಲಿನ್ ಅಂತ ಕೇಳಿದ ತಕ್ಷಣ ನೀವು ಇದು ಓದೇ ಇಲ್ಲ ಅಂತ ಬಿಟ್ಬಿಟ್ಟು ಬರ್ತೀರಾ. ಒಂದ್ ಸ್ವಲ್ಪ ಥಿಂಕ್ ಮಾಡಲ್ಲ, ಒಂದ್ ಸ್ವಲ್ಪ ಕೂತ್ಕೊಂಡು ಥಿಂಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕ್ವಶನ್ ಅದು ಅಂತ. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದೆ ಅಲ್ವಾ? ರೈಟ್ ದಿ ಪ್ರಿಪರೇಷನ್ ಆಫ್ ಬೆನ್ಸಾಲ್ಡಿಹೈಡ್ ಯೂಸಿಂಗ್ ಟಾಲಿನ್ ಅಂಡ್ ನೇಮ್ ದಿ ರಿಯಾಕ್ಷನ್ ಅಂತ ಕೇಳಬಹುದು. ಈಕ್ವೇಶನ್ ಬರೀತೀರಾ, ಅದನ್ನ ಈಕ್ವೇಶನ್ಗೆ ಏನು ಹೆಸರು ಅಂತ ಕೇಳಿದ್ರೆ ಎಥಾರ್ಡ್ ರಿಯಾಕ್ಷನ್. ಗೊತ್ತಾಗ್ತಿದೆ ಅಲ್ವಾ? ಸೊ ಇಲ್ಲೂ ಅಷ್ಟೇ ನೀವ್ ಏನೇನ್ ರಿಯೇಜೆಂಟ್ಸ್ ಯೂಸ್ ಮಾಡಿರ್ತೀರಾ ಇದೆಲ್ಲ ಇಂಪಾರ್ಟೆಂಟ್. ಅಂಡ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಹೆಸರು, ಈಕ್ವೇಶನ್ 1 ಮಾರ್ಕ್ಸ್, ಈ ಅದ್ರ ಕೆಳಗಡೆ ಏನೇನ್ ಹೆಸರು ಮೆನ್ಷನ್ ಮಾಡ್ತೀರಾ ಅದಕ್ಕೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಗಟಾರ್ಮ್ಯಾನ್ ಕೋಚ್ ರಿಯಾಕ್ಷನ್. ಓಕೆನಾ. ಸೊ ಗಟಾರ್ಮ್ಯಾನ್ ಕೋಚ್ ರಿಯಾಕ್ಷನ್ ಅಲ್ಲಿ ನೋಡಿ ಫಸ್ಟ್ ಬೆನ್ಸಿನ್. ಸೊ ನಿಮ್ಗೆ ಏನಾಗ್ತಿದೆ, ಬೆನ್ಸಾಲ್ಡಿಹೈಡ್ ಫಾರ್ಮೇಶನ್ ಆಗ್ತಾ ಇದೆ, ಹೌದಾ? ಸೊ ಇದ್ರಲ್ಲೂ ಅಷ್ಟೇ ಡೈರೆಕ್ಟ್ ಕ್ವಶನ್ ಆದ್ರೂ ಕೇಳಬಹುದು, ಇಲ್ಲಾಂದ್ರೆ ಪ್ರಿಪರೇಷನ್ ಆಫ್ ಬೆನ್ಸಾಲ್ಡಿಹೈಡ್ ಫ್ರಮ್ ಬೆನ್ಸಿನ್ ಅಂತ ಕೇಳ್ಬೋದು. ಓಕೆ. ಸೊ ಕೆಲವೊಂದ್ಸತಿ ಇನ್ನೊಂದ್ ತರ ಕ್ವಶನ್ ಕೇಳಿರ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಅಲ್ಲಿ ಬೆನ್ಸಿನ್ ಕೊಟ್ಟಿರ್ತಾರೆ, ಆರೋ ಮಾರ್ಕ್ ಮೇಲೆ ಈ ರಿಯೇಜೆಂಟ್ ಕೊಟ್ಟಿರ್ತಾರೆ. ನಿಮ್ಗೆ ಹೇಗಿಟ್ಟು ಓದಿರ್ತೀರಾ, ನಿಮ್ಗೆ ಆ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಯಾವ ಚಾಪ್ಟರ್ ಅಂತ. ಬೆನ್ಸಿನ್ ಜೊತೆ ಕಾರ್ಬನ್ ಮೊನಾಕ್ಸೈಡ್ ವಿತ್ HCl ಅಂತ ಬರ್ತಿದ್ದಂಗೆ ನಿಮ್ಗೆ ತಲೆಯಲ್ಲಿ ಫ್ಲಾಶ್ ಆಗ್ಬಿಡ್ಬೇಕು, ದಟ್ ಈಸ್ ನಿಮ್ಮ ಪ್ರಾಡಕ್ಟ್ ಏನಾಗುತ್ತೆ ಬೆನ್ಸಾಲ್ಡಿಹೈಡ್ ಬರುತ್ತೆ ಅಂತ. ದಟ್ ಈಸ್ ಗಟಾರ್ಮ್ಯಾನ್ ಕೋಚ್ ರಿಯಾಕ್ಷನ್ ಅಂತ ನಿಮ್ಗೆ ತಲೆಗೆ ಬಂದ್ಬಿಡ್ಬೇಕು. ಅರ್ಥ ಆಗ್ತಿದ್ಯಾ? ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಕೇಳ್ಬೋದು. ಇನ್ನೊಂದು ಅವರ ಸೆಂಟೆನ್ಸ್ ವೈಸ್ ಕೇಳಿರ್ತಾರೆ. ಸೊ ಗಿವ್ ದಿ ಪ್ರಾಡಕ್ಟ್ ಕೊಡಿ. ವೆನ್ ಬೆನ್ಸಿನ್ ಇಸ್ treated with carbon monoxide and HCl in the presence of anhydrous aluminum chloride. ಸೊ ಅವರು ಹೇಳಿದ್ದಾರೆ ಪ್ರಾಡಕ್ಟ್ ನ ಬರೀರಿ ಅಂತ ಕೇಳ್ತಾರೆ, ಹಾಗಾದ್ರೂ ಕೇಳ್ಬೋದು. ಓಕೆನಾ. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್. ಸೊ ಆಮೇಲೆ ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟ್ ಒನ್ ಆಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸಯನೈಡ್. ಸೊ ಇದು ಮೆಕ್ಯಾನಿಸಮ್ ಕೇಳ್ತಾರೆ, 4th ಒನ್ ಮೆಕ್ಯಾನಿಸಮ್. ಸೊ 2 ಮಾರ್ಕ್ಸ್ ಕ್ವಶನ್. ಇದು ಕೂಡ ತುಂಬಾ ಸಿಂಪಲ್ ಆಗಿದೆ. ಆಲ್ಡಿಹೈಡ್ ಮತ್ತೆ ಕೀಟೋನ್ ಎರಡರಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಏನ್ ಚೇಂಜಸ್ ಅಂತ ಹೇಳ್ತೀನಿ ನೋಡಿ. ಆಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸಯನೈಡ್. ಎಕ್ಸ್ಪ್ಲೈನ್ ವಿತ್ ಆನ್ ಎಕ್ಸ್ಪ್ಲೈನ್ ಅಂತ ಕೇಳಲ್ಲ. ಸೊ ಮೆಕ್ಯಾನಿಸಮ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ಆಲ್ಡಿಹೈಡ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಸಯನೈಡ್ ಅಂತ ಕೇಳಿದ್ರೆ, ಸೊ 2 ಸ್ಟೆಪ್ ಮೆಕ್ಯಾನಿಸಮ್. ಫಸ್ಟ್ ಸ್ಟೆಪ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್, ಸೆಕೆಂಡ್ ಸ್ಟೆಪ್ ಅಟ್ಯಾಕ್ ಆಫ್ ಪ್ರೋಟಾನ್. ಸಿಂಪಲ್ ಆಗಿ ಕೊಟ್ಟಿದ್ದೀನಿ ಸ್ಟೆಪ್ ಹೆಸರು. ಫಸ್ಟ್ ಸ್ಟೆಪ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ, ಸೆಕೆಂಡ್ ಸ್ಟೆಪ್ ಎಲೆಕ್ಟ್ರೋಫೈಲ್ ಆರ್ ಪ್ರೋಟಾನ್ ಅಟ್ಯಾಕ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ ಆಲ್ಡಿಹೈಡ್ ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ RCHO, ಹೌದಾ? ಅದೇ ತಗೊಂಡಿರೋದು ಆಲ್ಡಿಹೈಡ್. ಇಲ್ಲೆಲ್ಲ ಆರೋ ಮಾರ್ಕ್ ಕೊಟ್ಟಿದ್ದೀನಿ, ನೀವು ಆರೋ ಮಾರ್ಕ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಆರೋ ಮಾರ್ಕ್ ಬರೆಯೋದ್ರಲ್ಲೂ ನೀವ್ ಏನಾರ ಮಿಸ್ಟೇಕ್ ಮಾಡಿದ್ರೆ ಅದಕ್ಕೂ ಮಾರ್ಕ್ಸ್ ಹೋಗುತ್ತೆ. ಸೊ ಹಾಗಾಗಿ ಆರೋ ಮಾರ್ಕ್ ಏನು ಮೆನ್ಷನ್ ಮಾಡಕ್ ಹೋಗ್ಬಿಡಿ. ಓಕೆ, ನಾನು ಮೆನ್ಷನ್ ಮಾಡಿದ್ದೀನಿ, ನೀವೇನ್ ಮೆನ್ಷನ್ ಮಾಡಕ್ ಹೋಗ್ಬೇಡಿ. ಸೊ ಸಿಂಪಲ್ ಆಗಿ ಬರೆಯೋದಿದ್ರೆ ಫಸ್ಟ್ ಸ್ಟೆಪ್ CN-. ಸೊ ಇದು ನ್ಯೂಕ್ಲಿಯೋಫೈಲ್. ಇದೇನ್ ಮಾಡುತ್ತೆ, ಇದು ಹೋಗಿ ಇಲ್ಲಿ ಅಟ್ಯಾಕ್ ಆಗುತ್ತೆ, ಡಬಲ್ ಬಾಂಡ್ ಬ್ರೇಕ್ ಆಗಿ ಸೊ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ನಾವು ನೋಡಿ CN ಅಟ್ಯಾಕ್ ಆಗಿದೆ, H ಇಲ್ಲೇ ಇದೆ, O ಇದೆ, O ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀವಿ, ಯಾವಾಗ್ಲೂ ಈ ಫಸ್ಟ್ ಸ್ಟೆಪ್ ಅಲ್ಲಿರೋ ಪ್ರಾಡಕ್ಟ್ ನೇ ನಾವು ಸೆಕೆಂಡ್ ಸ್ಟೆಪ್ ತಗೋತೀವಿ, ಹೌದಲ್ವಾ? RCO ಮೈನಸ್ CN H ಇದೆ. ಈಗ ಇದಕ್ಕೆ ಪ್ರೋಟಾನ್ ಅಟ್ಯಾಕ್ ಆಗ್ಬೇಕು, H+ ಆಡ್ ಮಾಡ್ತೀವಿ. ಸೊ ಅವಾಗ ಏನಾಯ್ತು, H+ ಯಾವ್ದು ಅಟ್ರಾಕ್ಟ್ ಆಗುತ್ತೆ, ಇಲ್ಲಿಗೆ ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ RCO
ಓ ಹೆಚ್ ಆಯ್ತು, ಇಲ್ಲಿ ಹೆಚ್ ಇದು ಸಿ ಎನ್ ಆಯ್ತು. ಸೊ ಇದನ್ನ ಸೈನೋಹೈಡ್ರಿನ್ ಅಂತ ಕರಿತೀವಿ. ನೋಡಿ ಇದು ಫಸ್ಟ್ ಸ್ಟೆಪ್ ಎಷ್ಟು ಸಿಂಪಲ್ ಆಗಿದೆ, ಅಲ್ಲಿಂದ ತಗೊಂಡು ಪ್ರೋಟಾನ್ ಒಂದು ಆಡ್ ಮಾಡ್ತಾ ಇದ್ವಿ, ಸೈನೋಹೈಡ್ರಿನ್ ಆಯ್ತು. aldehyde to cyanohydrin. So two-step reaction, very very important mechanism. ಈ ಸೈಡ್ ಕೇಳೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಓಕೆ. ಸೊ ಇದು aldehyde ಕೇಳಿದಾಗ ಕೀಟೋನ್ ಕೇಳ್ತಾರೆ, ಅವಾಗ ಏನ್ ಮಾಡ್ತೀರಾ? ಸೊ ನೋಡಿ ಕೀಟೋನ್. ಸೊ ಸೇಮ್ ಮೆಕ್ಯಾನಿಸಮ್ ಆಫ್ ಕೀಟೋನ್ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಸೈನೈಡ್ ಅಂತ ಕೇಳಿದ್ರೆ ಸೇಮ್ ಸೇಮ್ ಅವಾಗ ಹೇಗ್ ಬರ್ದೆ ಹಾಗೆ ಇದೆ. ಚೇಂಜಸ್ ಏನು ಅಂತಂದ್ರೆ ಇಲ್ಲಿ ಹೆಚ್ಚಿದೆಯಲ್ವಾ, ಇದನ್ನ ಆರ್ ಡ್ಯಾಶ್ ಅಂತ ಮಾಡ್ಕೊಳ್ಳೋದು. ಕೀಟೋನ್ ಅಂತಂದ್ರೆ ಎರಡು ಅಲ್ಕೈಲ್ ಗ್ರೂಪ್ ಇರುತ್ತೆ, ಆರ್ ಆರ್ ಡ್ಯಾಶ್. ಸೊ ನೋಡಿ ಇಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ, ಹೆಚ್ಚಿರೋ ಜಾಗದಲ್ಲೆಲ್ಲ ಆರ್ ಡ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಸೊ ಒಂದು ಓದಿದ್ರೆ ಎರಡು ಬರ್ದಂಗ್ ಕಲ್ತಂಗ್ ಆಗುತ್ತೆ, ಹೌದಾ? ಸೊ ಎಕ್ಸಾಮ್ ಅಬ್ಸರ್ವ್ ಮಾಡ್ಬೇಕು, ಅವ್ರ ಕ್ವಶನ್ ಅಲ್ಲಿ aldehyde ಕೇಳಿದಾರ ಇಲ್ಲಾದ್ರೆ ಕೀಟೋನ್ ಕೇಳಿದಾರ ಅಂತ ಅಬ್ಸರ್ವ್ ಮಾಡ್ಬೇಕು. ಓಕೆ ರೈಟ್, ಇದು ನೆಕ್ಸ್ಟ್ ಕ್ವಶನ್ ಆಯ್ತು. ಸೊ ಆದ್ಮೇಲೆ ಕ್ಲೆಮೆನ್ಸನ್ ರಿಡಕ್ಷನ್ ಎಲ್ಲಾನು ಇದರ ನೇಮಿಂಗ್ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಕ್ಲೆಮೆನ್ಸನ್ ರಿಡಕ್ಷನ್, ಸೊ ಇದ್ರಲ್ಲಿ ನಾವೇನ್ ಪ್ರಿಪೇರ್ ಮಾಡ್ತಿದೀವಿ? ಅಸಿಟಾಲ್ಡಿಹೈಡ್. ಅಸಿಟಾಲ್ಡಿಹೈಡ್ ಇಂದ ನಾವೇನ್ ಪ್ರಿಪೇರ್ ಮಾಡ್ತಾ ಇದೀವಿ? ಈಥೇನ್ ಪ್ರಿಪೇರ್ ಮಾಡ್ತಾ ಇದೀವಿ. ಅಂಡ್ ರಿಯೇಜೆಂಟ್, ಏನ್ ರಿಯೇಜೆಂಟ್ ಯೂಸ್ ಮಾಡ್ತೀವಿ? ಒನ್ ಮಾಸ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ಜಿಂಕ್ ಅಮಾಲ್ಗಮ್ ವಿತ್ ಕಾನ್ಸಂಟ್ರೇಟೆಡ್ HCl ನ ಯೂಸ್ ಮಾಡ್ತೀವಿ ರಿಯೇಜೆಂಟ್ ಆಗಿ. ಒನ್ ಮಾಸ್ ಕ್ವಶನ್ ಅದು. 2 ಮಾರ್ಕ್ಸ್ ಕೇಳೋದಾದ್ರೆ ಎಕ್ಸಾಂಪಲ್ explain ಮಾಡಿ. Acetaldehyde is converted into ethane in the presence of what? Zinc amalgam with concentrated HCl. Next, Wolff-Kishner reduction. So ಇಲ್ಲಿ ಅಸಿಟಾಲ್ಡಿಹೈಡ್ ಈಥೇನ್ ಕನ್ವರ್ಟ್ ಆಗ್ತಿದೆ, ಇದರಲ್ಲೂ ಕೂಡ Wolff-Kishner ರಿಯಾಕ್ಷನ್ ಅಂತ ತಗೊಂಡಿದೀವಿ. ಇದರಲ್ಲಿ ಇನ್ನೇನು ರಿಯೇಜೆಂಟ್ಸ್ ಯೂಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಸೊ ಮೇನ್ ಆಗಿ ಹೈಡ್ರೋಜನ್ ಜೊತೆ ಕಂಬೈನ್ ಮಾಡ್ತಾ ಇದೀವಿ. ಹೈಡ್ರೋಜನ್ ಜೊತೆ ಕಂಬೈನ್ ಮಾಡಿದಾಗ ನಿಮ್ಗೆ ಏನ್ ರಿಮೂವ್ ಆಗುತ್ತೆ? ವಾಟರ್ ರಿಮೂವ್ ಆಗುತ್ತೆ. ವೆನ್ aldehyde combines with hydrazine, ಸೊ ಅಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ? ನೆಕ್ಸ್ಟ್ ಬೈ ರಿಮೂವಲ್ ಆಫ್ ವಾಟರ್, ವಾಟರ್ ರಿಮೂವ್ ಆಗುತ್ತೆ. ನೋಡಿ ಇಲ್ಲಿಂದ ಓ, ಇಲ್ಲಿಂದ H2. ಆಗ ಈ CH ಏನಾಯ್ತು? ಈ ನೈಟ್ರೋಜನ್ ಜೊತೆ ಕಂಬೈನ್ ಆಗುತ್ತೆ, ಫಾರ್ಮೇಶನ್ ಆಫ್ ಡಬಲ್ ಬಾಂಡ್. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಹೋಗಿದೆ, ಇಲ್ಲಿ ಎರಡು ಹೆಚ್ಚು ಹೋಗಿದೆ. ನೋಡಿ ನೈಟ್ರೋಜನ್ ಜೊತೆ ಕಂಬೈನ್ ಆಯ್ತು. ಕೊನೆಗೆ ಇದನ್ನ KOH ಜೊತೆ ಟ್ರೀಟ್ ಮಾಡಿದ್ರೆ ನಿಮ್ಗೆ ಈಥೇನ್ ಫಾರ್ಮೇಶನ್ ಆಗುತ್ತೆ ಬೈ ರಿಲೀಸ್ ಆಫ್ ನೈಟ್ರೋಜನ್ ಗ್ಯಾಸ್. ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಲಿನ್ಸ್ ರಿಯೇಜೆಂಟ್. ಏನು ಟಾಲಿನ್ಸ್ ರಿಯೇಜೆಂಟ್ ಅಂತ ಅಂದ್ರೆ, ಇದು ಒನ್ ಮಾರ್ಕ್ಸ್ ಕ್ವಶನ್. ಇದು ಒನ್ ಮಾರ್ಕ್ಸ್ MCQ ಅಲ್ಲಿ ಬರುವಂತದ್ದು. ಅಮನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ನ ಟಾಲಿನ್ಸ್ ರಿಯೇಜೆಂಟ್ ಅಂತ ಕರೀತಾರೆ. ಸೊ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ನೋಡಿರ್ಬೋದು ನೀವು. ನೆಕ್ಸ್ಟ್ ಅದು ಆಕ್ಟಿವ್ ಸೈಟ್ ಯಾವುದು ಅಂತ ಕೇಳಿದ್ರೆ AgNH3 ಟ್ವೈಸ್ ಪ್ಲಸ್, ಸೊ ಕಾಂಪ್ಲೆಕ್ಸ್ ಅಯೋನ್. ಓಕೆನಾ? ಸೊ ನೆಕ್ಸ್ಟ್ ನೈನ್ತ್ ಒನ್ ಕ್ಯಾನಿಜೋರೋ ರಿಯಾಕ್ಷನ್. ಸೊ ಕ್ಯಾನಿಜೋರೋ ರಿಯಾಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡಿ, ಫಾರ್ಮಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ KOH. ಸೊ ಯಾವ ತರ KOH? ಇದು ಕಾನ್ಸಂಟ್ರೇಟೆಡ್ KOH, ಇದು ಕಾನ್ಸಂಟ್ರೇಟೆಡ್ NaOH. ಎರಡ್ ತರ ರಿಯಾಕ್ಷನ್ ಇಲ್ಲಿ. ಸೊ ಕ್ಯಾನಿಜೋರೋ ರಿಯಾಕ್ಷನ್ ಅಲ್ಲಿ ಎರಡು ಫಾರ್ಮಾಲ್ಡಿಹೈಡ್ ಅಂದ್ರೆ ಎರಡು ಸೇಮ್ ಆಲ್ಡಿಹೈಡ್ ಜೊತೆ ಟ್ರೀಟ್ ಮಾಡ್ತಾ ಇದೀವಿ. ಯಾವ್ದ್ರ ಜೊತೆ? ಕಾನ್ಸಂಟ್ರೇಟೆಡ್ KOH. ಆಗ ನಿಮ್ಗೆ ಬರೋ ಪ್ರಾಡಕ್ಟ್ ಮೆಥನಾಲ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎರಡು ಬೆನ್ಜೋಆಲ್ಡಿಹೈಡ್. ಕ್ಯಾನಿಜೋರೋ ರಿಯಾಕ್ಷನ್ ಸೇಮ್ ಟೈಪ್ ಆಫ್ ಆಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಬೇಸ್. ಸೊ ಕಾನ್ಸಂಟ್ರೇಟೆಡ್ NaOH ಜೊತೆ ಟ್ರೀಟ್ ಮಾಡಿದಾಗ ನಮ್ಗೆ, ಸೊ ನಿಮ್ಗೆ ಏನ್ ಫಾರ್ಮೇಶನ್ ಆಗ್ತಿದೆ? ಬೆನ್ಸೈಲ್ ಆಲ್ಕೋಹಾಲ್ ಅಂಡ್ ಸೋಡಿಯಂ ಬೆನ್ಸೋಯೇಟ್. ಸೊ ಬೇಕಾದ್ರೆ ಈ ಸ್ಟ್ರಕ್ಚರ್ ಬರೆದು ಬಿಡೋದ, CHO2 aldehyde plus concentrated NaOH to form benzyl alcohol plus sodium benzoate. ಕ್ಯಾನಿಜೋರೋ ನೆನ್ಪಿಟ್ಕೋಬೇಕು. ಸೊ ಕ್ಯಾನಿಜೋರೋ ರಿಯಾಕ್ಷನ್. ಸೊ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ನೆನ್ಪಿಟ್ಕೊಂಡಿರ್ಬೇಕು ಅನ್ನೋ ಕ್ಯಾನಿಜೋರೋ ಅಂತಂದ್ರೆ, ವಿಚ್ ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್. ಹೌದಾ? ವಿಚ್ ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್. ಇದಂತೂ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಅವ್ರು ಏನ್ ಮಾಡ್ತಾರೆ? ಸೊ ಒಂದೆರಡು ಮೂರು ಕಾಂಪೌಂಡ್ಸ್ ನ ಕೊಟ್ಬಿಟ್ಟು, ಫಾರ್ಮಾಲ್ಡಿಹೈಡ್, ಸೊ ಇದು ಬೆನ್ಜಾಲ್ಡಿಹೈಡ್, ಅದ್ರ ಜೊತೆ ಇನ್ನೊಂದು ಯಾವ್ದೋ ಕೊಟ್ಬಿಟ್ಟು, ಸೊ ಅದು ಯಾವ್ದು ಇಷ್ಟರಲ್ಲಿ ಯಾವ್ದು ಕ್ಯಾನಿಜೋರೋ ರಿಯಾಕ್ಷನ್ ತೋರಿಸುತ್ತೆ ಅಂತ ಕೇಳಿದ್ರೆ, ಯಾವ ಕಾಂಪೌಂಡ್ಸ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ ಅದೆಲ್ಲ ಕ್ಯಾನಿಜೋರೋ ತೋರಿಸುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ. ಹೆಲ್ವಲಾಟ್ HVZ ರಿಯಾಕ್ಷನ್, ಹೆಲ್ವಲಾಟ್ ಜಿಲ್ಕಿನ್ಸ್ಕೈ ರಿಯಾಕ್ಷನ್.
ಸೊ ಇದು ನೆಕ್ಸ್ಟ್ ಇನ್ನೊಂದ್ಸತಿ ತೋರಿಸ್ತೀನಿ, ಅಲ್ಲಿಗೆ ಹೋಗೋಣ. So next important question, explain the test to distinguish between aldehyde and ketone. So ಇದು MCQ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಎಕ್ಸ್ಪ್ಲೇನ್ ದಿ ಟೆಸ್ಟ್. ಸೊ ಯಾವ ಟೆಸ್ಟ್ ಇಂದ ನಾವು aldehyde and ketones ನ ಡಿಸ್ಟಿಂಗ್ವಿಶ್ ಮಾಡಬಹುದು ಅಂದ್ರೆ ದಟ್ ಇಸ್ ಟಾಲಿನ್ಸ್ ಟೆಸ್ಟ್ ಅಂಡ್ ಫೆಲ್ಲಿಂಗ್ ಟೆಸ್ಟ್. ಅರ್ಥ ಆಗ್ತಿದ್ಯಾ? ಟಾಲಿನ್ ಮತ್ತೆ ಫೆಲ್ಲಿಂಗ್ ಟೆಸ್ಟ್ ಎರಡು aldehyde ತೋರಿಸುತ್ತೆ. ಕೀಟೋನ್ ಡಸ್ ನಾಟ್ ರೆಸ್ಪಾಂಡ್ ಟು ದಿಸ್ ಟೆಸ್ಟ್. ನೋಡಿ ಇಲ್ಲಿ ಕೀಟೋನ್ ಇದೆಯಲ್ಲ, ಇದು ಟಾಲಿನ್ಸ್ ಟೆಸ್ಟ್ ತೋರ್ಸೋದಿಲ್ಲ. ಓಕೆ, ಸೊ ಇದೆಲ್ಲ ನಿಮ್ಗೆ ಕೀ ಪಾಯಿಂಟ್ಸ್ ಆಗಿರುತ್ತೆ. ಸೊ ಆಮೇಲೆ ಈ ಟಾಲಿನ್ಸ್ ಟೆಸ್ಟ್ ಅಲ್ಲಿ ನೋಡಿ, aldehyde and warming with freshly prepared Tollens reagent gives rise to. ಈ ಟಾಲಿನ್ಸ್ ರಿಯೇಜೆಂಟ್ ಅಲ್ಲಿ aldehyde ಅದನ್ನ ನಾವು ಏನಾದ್ರು aldehyde ನ ಟಾಲಿನ್ಸ್ ರಿಯೇಜೆಂಟ್ ಆಡ್ ಮಾಡಿದ್ರೆ aldehyde ಗೆ, ಆಗ ನಿಮ್ಗೆ ಏನೋ ಸಿಲ್ವರ್ ಮಿರರ್ ಬಂತು, ಇಲ್ಲ ಬ್ಲಾಕ್ PPT ಬಂತು ಅಂದ್ರೆ ಅಲ್ಲಿ aldehyde ಪ್ರೆಸೆಂಟ್ ಅಂತ, aldehyde ಗ್ರೂಪ್ ಪ್ರೆಸೆಂಟ್ ಅಂತ. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಅವಾಗ್ಲೇ ಆಕ್ಟಿವ್ ಸೈಟ್ ಅಂತ ಹೇಳೋದಲ್ಲ, ಇದು ಬಂದು ಆಕ್ಟಿವ್ ಸೈಟ್, ನೆನ್ಪಿಟ್ಕೊಂಡಿರ್ಬೇಕು. ಸೊ ಆಮೇಲೆ ಕೀಟೋನ್ ಡಸ್ ನಾಟ್ ರೆಸ್ಪಾಂಡ್ ಟು ದಿಸ್ ಟೆಸ್ಟ್. ಸೊ ಹಾಗಾಗಿ aldehyde ಸಿಲ್ವರ್ ಮಿರರ್ ಬಂದ ತಕ್ಷಣ ನಮ್ಗೆ ಅರ್ಥ ಆಗ್ಬೇಕು aldehyde ಪ್ರೆಸೆಂಟ್ ಅಂತ. ಇನ್ನು ಕೀಟೋನ್ ತೋರ್ಸೋದೇ ಇಲ್ಲ, ಸೊ ಹಾಗಾಗಿ ಏನು ಬರ್ಲಿಲ್ಲ ಅಂದ್ರೆ ಕೀಟೋನ್ ಅಂತ ಅರ್ಥ. ನೆಕ್ಸ್ಟ್ ಫೆಲ್ಲಿಂಗ್ ಟೆಸ್ಟ್. ಸೊ ಫೆಲ್ಲಿಂಗ್ ಟೆಸ್ಟ್ ಅಲ್ಲಿ ಈ aldehyde ನ ನಾವೇನಾದ್ರು ಫೆಲ್ಲಿಂಗ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಏನಾದ್ರು ಸೊ ರೆಡ್ಡಿಶ್ ಬ್ರೌನ್ PPT ಬಂತು ಅಂತಂದ್ರೆ, ರೆಡ್ ಬ್ರೌನ್ PPT ಫಾರ್ಮೇಶನ್ ಆಗ್ತಿದೆ ಅಂತಂದ್ರೆ aldehyde ಪ್ರೆಸೆಂಟ್ ಅಂತ. ಆಗ್ತಿದ್ಯಾ? ಸೊ ಆಮೇಲೆ ಒಂದು ನೋಟ್ ಕೊಟ್ಟಿದ್ದೀನಿ, ಇದೆಲ್ಲ ಅಗೇನ್ ಅಪ್ಲೈಡ್ ಲೆವೆಲ್ ಅಂದ್ರೆ MCQ ಕ್ವಶನ್. ಆರೋಮ್ಯಾಟಿಕ್ aldehyde ಡು ನಾಟ್ ಆನ್ಸರ್ ದಿಸ್ ಟೆಸ್ಟ್. ಸೊ 4 ಆಪ್ಷನ್ ಕೊಟ್ಟಿರ್ತಾರೆ, ಇದ್ರಲ್ಲಿ ಯಾವುದು ಫೆಲ್ಲಿಂಗ್ ಟೆಸ್ಟ್ ತೋರ್ಸಲ್ಲ ಅಂತ ಕೇಳ್ತಾರೆ. ಫೆಲ್ಲಿಂಗ್ ಟೆಸ್ಟ್ aldehyde ತೋರ್ಸುತ್ತೆ, ಬಟ್ aldehyde ಯಾವ್ದು ತೋರ್ಸಲ್ಲ ಅಂತಂದ್ರೆ ಆರೋಮ್ಯಾಟಿಕ್ aldehyde ತೋರ್ಸೋದಿಲ್ಲ, ಆಮೇಲೆ ಕೀಟೋನ್ ತೋರ್ಸಲ್ಲ. ಗೊತ್ತಾಗ್ತಿದ್ಯಾ? ಸೊ ನೆಕ್ಸ್ಟ್ ಹೋಗೋಣ. ಸೊ ವಾಟ್ ಈಸ್ ಹ್ಯಾಲೋಫಾರ್ಮ್ ರಿಯಾಕ್ಷನ್? ಸೊ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಡೆಫಿನೇಷನ್ ಬರೀತೀರಾ. ಓಕೆ, ಸೊ ಗಿವ್ ಎನ್ ಎಕ್ಸಾಂಪಲ್ ಅಂದ ತಕ್ಷಣ ನೀವು ಎಕ್ಸಾಂಪಲ್ ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಕ್ಸಾಂಪಲ್ ಇದೆ. ಸೊ 2 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಅಲ್ಡಾಲ್ ಕಂಡೆನ್ಸೇಷನ್. ಸೊ ಅಲ್ಡಾಲ್ ಕಂಡೆನ್ಸೇಷನ್ ಅಂದ ತಕ್ಷಣ ಡೆಫಿನೇಷನ್. ಸೊ ಡೆಫಿನೇಷನ್ 1 ಮಾರ್ಕ್ಸ್. ಓಕೆ, ಸೊ ಇಲ್ಲಿ the aldol formed on heating undergo dehydration to form alpha beta unsaturated aldehyde or ketone. This reaction is called aldol condensation. ಸೊ ಈ ಡೆಫಿನೇಷನ್ 1 ಮಾರ್ಕ್ಸ್ ಆಗಿರುತ್ತೆ. ಯಾವ್ದಾರ ಎಕ್ಸಾಂಪಲ್ ಕೊಟ್ರೆ, ಸೊ ಅಂದ್ರೆ ಎಥನಾಲ್ ಬ್ಯೂಟು ಎನಾಲ್ ಆಗಿರೋದನ್ನ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ 2 ಮಾರ್ಕ್ಸ್ ಕ್ವಶನ್ ಇರಲ್ಲ ಆಲ್ಮೋಸ್ಟ್. ಅದಾದ್ಮೇಲೆ ಈ ಅಲ್ಡಾಲ್ ಕಂಡೆನ್ಸೇಷನ್, ಕ್ಯಾನಿಜೋರೋ ರಿಯಾಕ್ಷನ್, ಸೊ ಇದೆಲ್ಲ ಅಲ್ಡಾಲ್ ಅಲ್ಲ, ಮೇನ್ ಆಗಿ ನಿಮಗೆ ಈ ಕ್ಯಾನಿಜೋರೋ ರಿಯಾಕ್ಷನ್ ಎಲ್ಲ ಕೀಟೋನ್ ಅಲ್ಲೂ ಬರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು aldehyde ಅಂಡ್ ಕೀಟೋನ್ ಅಂತ ಹೇಳಿದೀನಿ. aldehyde ಅಂಡ್ ಕೀಟೋನ್ ಎರಡು ಕೂಡ ಅಲ್ಡಾಲ್ ಕಂಡೆನ್ಸೇಷನ್ ತೋರಿಸುತ್ತೆ, ರೈಟ್? ಸೊ ನೀವು aldehyde ಅಂತ ಕ್ವಶನ್ ಕೇಳಿದಾಗ ನೀವು CHO ಯೂಸ್ ಮಾಡಿರ್ತೀರಾ, ಕೀಟೋನ್ ಅಂತ ಬಂದಾಗ ಇಲ್ಲಿ ಕೀಟೋ ಗ್ರೂಪ್ ಯೂಸ್ ಮಾಡಿರ್ತೀರಾ. ಓಕೆನಾ? ಅದಾದ್ಮೇಲೆ ಅಲ್ಡಾಲ್ ಕಂಡೆನ್ಸೇಷನ್ ಅಂತಂದ್ರೆ ಇಟ್ ಶುಡ್ ಅಟ್ ಲೀಸ್ಟ್ ಕಂಟೈನ್ 1 ಆಲ್ಫಾ ಹೈಡ್ರೋಜನ್. ಒಂದು ಆಲ್ಫಾ ಹೈಡ್ರೋಜನ್ ಇರ್ಲೇಬೇಕು ಇದರಲ್ಲಿ ಅಲ್ಡಾಲ್ ಕಂಡೆನ್ಸೇಷನ್. ಕ್ಯಾನಿಜೋರಾದಲ್ಲಿ ಆಲ್ಫಾ ಹೈಡ್ರೋಜನ್ ಇರಬಾರದು, ಅಲ್ಡಾಲ್ ಕಂಡೆನ್ಸೇಷನ್ ಆಲ್ಫಾ ಹೈಡ್ರೋಜನ್ ಇರಬೇಕು. ನೆಕ್ಸ್ಟ್, ವಾಟ್ ಈಸ್ ಕ್ರಾಸ್ ಅಲ್ಡಾಲ್ ಆರ್ ಮಿಕ್ಸ್ ಅಲ್ಡಾಲ್ ಕಂಡೆನ್ಸೇಷನ್? ಸೊ ಕ್ರಾಸ್ ಅಲ್ಡಾಲ್ ಅಂತಂದ್ರೆ, ಸೊ ಅಬ್ಸರ್ವ್ ಮಾಡಿ, 2 aldehyde, ಸೊ 2 aldehydes ಕೂಡ ಡಿಫ್ರೆಂಟ್ aldehydes ಆಗಿರ್ಬೇಕು. ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್. ಸಿಟೋಫಿನಾಲ್ ಇಲ್ಲಿ ಇದೆ, ಆಕ್ಚುಲಿ ಬೆನ್ಸಾಲ್ಡಿಹೈಡ್ CHO ಆಗ್ಬೇಕಿತ್ತು. ಇದೊಂದು ರೈಟ್. ಬೆನ್ಸಾಲ್ಡಿಹೈಡ್ ಅಂಡ್ ಅಸಿಟೋಫಿನಾಲ್. ನೋಡಿ, ಇಲ್ಲಿ aldehyde ತಗೊಂಡಿದೀವಿ, ಇಲ್ಲಿ ಸೊ ನಿಮಗೆ ಏನು ಕೀಟೋ ಗ್ರೂಪ್ ಇದೆ, ಅಸಿಟೋಫಿನಾಲ್. When aldol condensation is carried out between 2 different aldehydes or 2 different ketones or 2 different aldehyde and or between an aldehyde and ketone. So ಇಲ್ಲಿ ನಾವು ತಗೊಂಡಿರೋದು ಈಗ ಒಂದು aldehyde ಇದೆ, ಒಂದು ketone ಇದೆ. Reacts with dilute NaOH. ನಿಮ್ಗೆ ಫಾರ್ಮೇಶನ್ ಆಗ್ತಿರೋದು ನೋಡಿ. ಸೊ ನಿಮ್ಗೆ ಯಾವ ತರ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತದೆ, ಬಟ್ ನಿಮ್ಗೆ ಇಲ್ಲಿ ರಿಯಾಕ್ಷನ್ ಕೇಳೋದಕ್ಕಿಂತ ಡೆಫಿನೇಷನ್ ಕೇಳೋದು ಚಾನ್ಸಸ್ ಜಾಸ್ತಿ ಇದೆ. ಕ್ರಾಸ್ aldol ಕಂಡೆನ್ಸೇಷನ್ ಇಲ್ಲಾಂದ್ರೆ MCQ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ಓಕೆನಾ? ರೈಟ್.
ಸೊ ಆಮೇಲೆ ನೆಕ್ಸ್ಟ್ ಕ್ಯಾನಿಸೋರ ರಿಯಾಕ್ಷನ್ ಆಗ್ಲೇ ನಾನು ಹೇಳ್ಕೊಟ್ಟೆ. ಕ್ಯಾನಿಸೋರ ರಿಯಾಕ್ಷನ್ ಅಂತಾನೆ ವಿಚ್ ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್. ಸೊ ಆಮೇಲೆ ನಾವ್ ಏನ್ ಮಾಡಿರ್ತೀವಿ, ಎರಡು ಸೇಮ್ ಆಲ್ಡಿಹೈಡ್ಸ್ ಯೂಸ್ ಮಾಡಿರ್ತೀವಿ. ಕಾನ್ಸಂಟ್ರೇಟೆಡ್ KOH ಆರ್ ಕಾನ್ಸಂಟ್ರೇಟೆಡ್ NaOH ಮಾಡಿ ರಿಯಾಕ್ಟ್ ಮಾಡಿ ನಿಮ್ಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗಿರುತ್ತೆ. ಅದೊಂದು ಇಂಪಾರ್ಟೆಂಟ್ ಕ್ವಶನ್. ಅದು ಬಿಟ್ರೆ ಎಕ್ಸ್ಪ್ಲೇನ್ ದಿ ನೈಟ್ರೇಷನ್ ಆಫ್ ಬೆನ್ಸಾಲ್ಡಿಹೈಡ್. ಸೊ ನೀವು ಯೂಶುವಲಿ ಹ್ಯಾಲೋಆಲ್ಕೇನ್ಸ್ ಆಲ್ಕೋಹಾಲ್ ಅಂತ ಬಂದಾಗ ನೀವು ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್, ನೈಟ್ರೇಷನ್, ಸಲ್ಫೋನೇಷನ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಯಾವಾಗಲೂ ಆರ್ಥೋ ಅಂಡ್ ಪ್ಯಾರಾ ಪ್ರಾಡಕ್ಟ್ಸ್ ಆಗ್ತಿರುತ್ತೆ. ಬೆನ್ಸಾಲ್ಡೇಟ್ ಬಂದಾಗ ನೆನ್ಪಿಟ್ಕೋಬೇಕು, ನಿಮಗೆ ಮೆಟಾ ಪ್ರಾಡಕ್ಟ್ ಬರೋ ಚಾನ್ಸಸ್ ಇರೋದು ಮೆಟಾ. ಓಕೆ, ಸೊ ಆತರ ನೆನ್ಪಿಡ್ಕೊಳ್ಳಿ. ಬೆನ್ಸಾಲ್ಡೇಟ್ ಅಂಡರ್ಗೋ ನೈಟ್ರೇಷನ್ ಟು ಗಿವ್ ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಹೋಗಿದೆ, ಇದು CHO. ಓಕೆ, ಸೊ ಮೆಟಾ ಪೊಸಿಷನ್ ನಿಮ್ಗೆ NO2 ಹೋಗಿ ಬಾಂಡ್ ಆಗುತ್ತೆ. ಸೊ ಬೆನ್ಸಾಲ್ಡಿಹೈಡ್ ಏನಾಯ್ತು, ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್. ಸೊ ಕೆಮಿಸ್ಟ್ರಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗುತ್ತೆ, ಸೊ ಅದನ್ನ ನಾನು ಸರಿ ಮಾಡಿದ್ದೀನಿ. ರೈಟ್. ಓಕೆ, ಸೊ ಆಮೇಲೆ ನೆಕ್ಸ್ಟ್, ಹೌ ಡು ಯು ಕನ್ವರ್ಟ್ ಟ್ಯಾಲಿಕ್ ಆಸಿಡ್ ಇಂಟು ಥ್ಯಾಲಮೈಡ್, ಗಿವ್ ಈಕ್ವೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ, ನೀವು ಬರ್ದು ಕಲಿಬೇಕು ಟ್ಯಾಲಿಕ್ ಆಸಿಡ್ ಥ್ಯಾಲಮೈಡ್ ಆಗಿ ಹೇಗೆ ಕನ್ವರ್ಟ್ ಆಗಿದೆ ಅಂತ. ಓಕೆನಾ. ರೈಟ್. ಸೊ ಇನ್ನು ನೆಕ್ಸ್ಟ್ ಹೋಗೋಣ, ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಪ್ರತಿಯೊಂದು ಚಾಪ್ಟರ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಷನ್ಸ್ ಬಂದಿದೆ, ಅದೇ ತರ ಇದ್ರಲ್ಲೂ ಅಷ್ಟೇ. ಬಟ್ ಇಲ್ಲಿ ನಾವು ಯೂಸ್ ಮಾಡ್ತಿರೋ ರಿಯೇಜೆಂಟ್, ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ಸ್ ವಿತ್ ಯಾವ್ದ್ರ ಜೊತೆ, ಕಾರ್ಬನ್ ಡೈಆಕ್ಸೈಡ್, ದಟ್ ಇಸ್ ಡ್ರೈ ಐಸ್ ಜೊತೆ ರಿಯಾಕ್ಟ್ ಮಾಡ್ತಿರುತ್ತೆ. ಅವರು ಸೆಂಟೆನ್ಸ್ ಎಲ್ಲಾರು ಕ್ವಶನ್ ಕೊಟ್ಟಿರ್ಬೋದು, ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ಸ್ ವಿತ್ ಡ್ರೈ ಐಸ್ ಗಿವ್ ದಿ ಪ್ರಾಡಕ್ಟ್ ಅಂತ ಆದ್ರೂ ಕೇಳಬಹುದು. ಇಲ್ಲದಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಅವರು ಕ್ವಶನ್ ಕೇಳ್ಬಹುದು. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿ ನಿಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್. ಓಕೆ, ಸೊ ನೋಡಿ ಇಲ್ಲಿ ಎಕ್ಸಾಂಪಲ್ ತಗೊಂಡಾಗ ನಿಮಗೆ ಅಸ್ಟಿಕ್ ಆಸಿಡ್ ಒಂದು, ಬೆನ್ಸಾಯಿಕ್ ಆಸಿಡ್ ಬಂದು. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದು ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್. ಸೊ ಡಿಕಾರ್ಬಾಕ್ಸಿಲಿಕ್ ರಿಯಾಕ್ಷನ್ ಅಲ್ಲಿ ಅದರ ಡೆಫಿನೇಷನ್ ಹೇಳೋದಾದ್ರೆ, ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ sodium salt of carboxylic acid using dry soda lime, that is NaOH plus CaO, is called decarboxylation. So definition ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಅದ್ರ ಜೊತೆ ಒಂದು ಎಕ್ಸಾಂಪಲ್ ಅರ್ಥ ಆಗ್ತಿದ್ಯಾ. ಇದನ್ನ ಸೆಂಟೆನ್ಸ್ ವೈಸ್ ಅಲ್ಲೂ ಕ್ವಶನ್ ಕೇಳಿದ್ದಾರೆ, ಅವರೇ ಪ್ರತಿಯೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ನೀವು ಬರೀಬೇಕಾಗಿರುತ್ತೆ, ಅದಕ್ಕೂ ಬರೆಯಕ್ ರೆಡಿ ಆಗಿರ್ಬೇಕು ನೀವು. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ರಿಯಾಕ್ಷನ್ HVZ ರಿಯಾಕ್ಷನ್. ಆಗ್ಲೇ ನಾನು ತೋರ್ಸಿದ್ನಲ್ಲ, ಸೊ ಅದ್ ಇಲ್ಲೇ ಹೇಳ್ತೀನಿ ಅಂತ ಹೇಳ್ದೆ, ಅದಕ್ಕೋಸ್ಕರ ಅಲ್ಲಿ ಬೇಗ ಸ್ಕಿಪ್ ಮಾಡ್ಕೊ ಬಂದೆ. HVZ ಹೆಲ್ವಲಾರ್ಡ್ ಜೆಲ್ಕಿನ್ಸ್ಕೈ ರಿಯಾಕ್ಷನ್. ಓಕೆ, ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಏನ ಕನ್ವರ್ಟ್ ಆಗ್ತಿದೆ ನಿಮಗೆ, ದಟ್ ಈಸ್ ಆಲ್ಫಾ ಹ್ಯಾಲೋ ಆಸಿಡ್ಸ್ ಆಗಿ. ಆಲ್ಫಾ ಹ್ಯಾಲೋ ಆಸಿಡ್ಸ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ನೆಕ್ಸ್ಟ್ ಕಾರ್ಬನ್ ಆಲ್ಫಾ ಅಂತ ಕರಿತೀವಿ. ಆ ಆಲ್ಫಾ ಕಾರ್ಬನ್ಗೆ ಹ್ಯಾಲೋಜನ್ ಬಾಂಡ್ ಆಗಿದೆ, ಸೊ ಹಾಗಾಗಿ ಆಲ್ಫಾ ಹ್ಯಾಲೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ 1 ಮಾರ್ಕ್ಸ್ ಇರುತ್ತೆ, ಎಕ್ಸಾಂಪಲ್ 1 ಮಾರ್ಕ್ಸ್ ಇರುತ್ತೆ. ಇಲ್ಲದಿದ್ರೆ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ಈಕ್ವೇಶನ್ 1 ಮಾರ್ಕ್ಸ್, ಅಲ್ಲಿ ಬರ್ತಿರೋ ಸೆಂಟೆನ್ಸ್ 1 ಮಾರ್ಕ್ಸ್ ಆಗಿರುತ್ತೆ. ಓಕೆನಾ. ರೈಟ್. ಸೊ ಇಷ್ಟು ಮೇನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಆಲ್ಡಿಹೈಡ್ ಅಂಡ್ ಕೀಟೋನ್ಸ್ ಅಂದ ತಕ್ಷಣ ಕಷ್ಟ ಆಗ್ತಿದೆ ಅಲ್ವಾ. ಸೊ ಹಾಗಾಗಿ ಸೊ ನಿಮ್ಗೆ ಸಿಂಪಲ್ ನೋಟ್ಸ್ ಬೇಕಿದ್ದಲ್ಲಿ, ಸೊ ಎಕ್ಸಾಮ್ ಸಕ್ಸಸ್ ಗೈಡ್ ಅಂತ 149 ರುಪೀಸ್ಗೆ ಇದೆ. ಸೊ ಆ ನೋಟ್ಸ್ ಅಲ್ಲಿ ಎಲ್ಲಾ ಚಾಪ್ಟರ್ದು ಸಿಂಪಲ್ ಆಗಿ ಕ್ವಶನ್ ಅಂಡ್ ಆನ್ಸರ್ಸ್ ವಿತ್ MCQs ಇದೆ. ಹಾಗೇನೆ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಕೂಡ ಇದೆ. ಯಾರಿಗೆಲ್ಲ ಇಷ್ಟ ಇದ್ದಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಸೊ ಹಾಗೇನೆ KCET, ಸೊ ಅದರಲ್ಲಿ ನಿಮಗೆ ದ್ರೋಣ ಬ್ಯಾಚ್ ಅಂಡ್ ಸುದರ್ಶನ ಬ್ಯಾಚ್ 2 ಬ್ಯಾಚ್ ಇದೆ ನಿಮಗೆ. ಸೊ ದ್ರೋಣದಲ್ಲಿ ನಿಮ್ಗೆ KCET ಕೋಚಿಂಗ್, ಅದ್ರ ಜೊತೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಇರುತ್ತೆ. ಅದ್ರ ಜೊತೆ ನಿಮಗೆ ಸೊ ಈ PCM ಎಕ್ಸಾಮ್ ಗೈಡ್ ಏನ್ ಹೇಳಿದ್ವಿ ಅದು ಫ್ರೀ ಆಫ್ ಕಾಸ್ಟ್ ನಿಮಗೆ ಆ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆ ಇನ್ನೊಂದು ಕೋರ್ಸ್ ಬಂದು ಸುದರ್ಶನ. ಸೊ ಇದ್ರಲ್ಲಿ KCET ಮಾತ್ರ. ಓಕೆ, ಸೊ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ 3 ಕೋರ್ಸಸ್ ಕೂಡ ಇರುತ್ತೆ. ಇಲ್ಲೂ ಕೂಡ ನಿಮ್ಗೆ ಸೊ PCM ಸೊ ಎಕ್ಸಾಮ್ ಗೈಡ್ ಫ್ರೀ ಆಗಿ ಇನ್ಕ್ಲೂಡ್ ಮಾಡಿರ್ತೀವಿ. ಓಕೆ, ಸೊ ಇಷ್ಟ ಇದ್ದಲ್ಲಿ ಸೊ ಈ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ.